ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಹಿ ಕುಂಬಳಕಾಯಿ ಗಾರ್ಗಿಯನ್ನು ಮಾಡ್ತಾ ಇದ್ದೀನಿ. ಸಿಹಿ ಕುಂಬಳಕಾಯಿ ಗಾರ್ಗಿ ಮಾಡಲಿಕ್ಕೆ ನಾವು ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ನೋಡೋಣ ಬರ್ರಿ. ಈಗ ನೋಡ್ರಿ, ನಾನು ಮೊದಲಿಗೆ ತುರಿದಿಟ್ಟುಕೊಂಡಂತಹ 1 ಬಟ್ಟಲು ಕುಂಬಳಕಾಯಿಯನ್ನು ತೊಗೊಂಡಿದ್ದೀನಿ. ಆನಂತರ 1 ಬಟ್ಲು ಬೆಲ್ಲ, 2 ಬಟ್ಲು ಗೋಧಿ ಹಿಟ್ಟು, ಆನಂತರ ಏಲಕ್ಕಿ, 1 ಏಲಕ್ಕಿ ಪುಡಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಆನಂತರ ಅಡುಗೆ ಸೋಡಾವನ್ನು ಇಟ್ಕೊಂಡಿದ್ದೀನಿ ನೋಡ್ರಿ. ನೆಕ್ಸ್ಟ್ ನಾವು ಒಂದು ಕಡಾಯಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಇದು ಆಲ್ರೆಡಿ ತೇವಾಂಶ ಇರುವುದರಿಂದ ಬೆಲ್ಲ ನೋಡ್ರಿ ಯಾವ ರೀತಿ ಕರಗ್ತಾ ಬಂತು ನಮ್ಮ ಬೆಲ್ಲ. ನೋಡ್ರಿ ಈ ರೀತಿ ಬೆಲ್ಲ ಇನ್ನು ನೀರು ಹಾಕ್ಲಾರ್ದ ಟೈಮಲ್ಲೇ ಇಷ್ಟು ಕರಗಿತ್ತು. ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಈಗ ನೆಕ್ಸ್ಟ್ ಕುಂಬಳಕಾಯಿಯನ್ನು ತುರಿದಿಟ್ಟುಕೊಂಡಂತಹ ಕುಂಬಳಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಹಾಕ್ತೀನಲ್ಲ, ಹಂಗಾಗಿ ಎಲ್ಲ ಸೇರಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಅನ್ನೋದರಿಂದ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡ್ರಿ ಈಗ ನಮ್ಮ ಬೆಲ್ಲ ಕರಗ್ತಾ ಬಂತು. ಈ ರೀತಿ ಕರಗಿದ್ರೆ ಸಾಕು, ನಮ್ದೇನು ಪಾಕ ಮಾಡೋದೇನು ಬೇಡ. ಬೆಲ್ಲ ಕರಗಿದ್ರೆ ಸಾಕು. ನೆಕ್ಸ್ಟ್ ನಾವು ತುರಿದಿಟ್ಟುಕೊಂಡಂತಹ ಸಿಹಿ ಕುಂಬಳಕಾಯಿಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ನೋಡ್ರಿ ಯಾವ ರೀತಿ ನೀರು ಬಿಡ್ತಾ ಇದೆ ನಮ್ಮ ಕುಂಬಳಕಾಯಿ. ನೋಡ್ರಿ ಈ ರೀತಿ ನೀರು ಬಿಡ್ತಾ ಇದೆ. ಈ ಟೈಮಲ್ಲಿ ಚೆನ್ನಾಗಿ ಕಲಸಿ ನೋಡ್ರಿ ಈ ರೀತಿ ಗಟ್ಟಿ ಆಗ್ತಾ ಬಂತು. ನಮಗೆ ಸಿಹಿ ಕಡಿಮೆ ಬೇಕಂದರೆ ಸ್ವಲ್ಪ ಇನ್ನೂ ನೀರಿರುವಾಗಲೇ ನಾವು ಗೋಧಿ ಹಿಟ್ಟನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಇದು ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ನೀರು ಸ್ವಲ್ಪ ಕಡಿಮೆ ಆದ ತಕ್ಷಣ, ಕಡಿಮೆ ಆಗಿಂದ ನೀರು ಹಿಂಗಿಂದ ಗೋಧಿ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ನೀರು ಇರುವಾಗಲೇ ಹಾಕಿದ್ರೆ 2 ಕಪ್ ಗೋಧಿ ಹಿಟ್ಟು ಹಿಡಿಯುತ್ತೆ. ಈ ಟೈಮಲ್ಲಿ ಹಾಕಿದ್ರೆ ನಮಗೆ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಹಿಡಿಯುತ್ತೆ. 2 ಕಪ್ಪಿಗೆ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಹಿಡಿಯುತ್ತೆ. ಈಗ ನೋಡ್ರಿ ಏಲಕ್ಕಿ ಮತ್ತು ಸ್ವಲ್ಪ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ತಕ್ಷಣ ನಾನು ಗೋಧಿ ಹಿಟ್ಟನ್ನು ಸಹಿತ ಇದಕ್ಕೆ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕುತ್ತಾ ಕಲಸುತ್ತಾ ಬರಬೇಕು ನೋಡ್ರಿ. ಈ ರೀತಿ ಕಲಿಸ್ತಾ ಬರಬೇಕು. ಇದನ್ನು ಚಪಾತಿ ಹಿಟ್ಟು, ನಾವು ಚಪಾತಿ ಮಾಡ್ತೀವಲ್ರಿ, ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಸ್ಬೇಕು ನೋಡ್ರಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ತಾ ಬರಬೇಕು. ಈಗ ನೋಡ್ರಿ ನಮ್ಗೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನಿಸ್ತಂದ್ರೆ ನಾವು ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ಈ ರೀತಿ ನಾನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಈ ಹಿಟ್ಟನ್ನು. ಈಗ ನೋಡ್ರಿ ಚಿಕ್ಕ ಉಳ್ಳಿಗಳನ್ನು ಮಾಡಿ ನಾವು ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ನಮಗೆ ಬೇಕಾದಷ್ಟು ನಾವು ಮಾಡ್ಕೋಬೋದು. ನಾನು ಇಷ್ಟಿಷ್ಟೇ ಮಾಡ್ತಾಯಿದ್ದೀನಿ. ಈ ಸೈಜ್ ದೊಡ್ಡ ಬೇಕಂದ್ರೆ ದೊಡ್ಡ ಕೂಡ ಮಾಡ್ಕೋಬೋದು. ನೋಡ್ರಿ ನಾನು ಈಗ 2 ಈ ರೀತಿ ಮಾಡಿ ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಬೇರೆ ಆಕಾರದಲ್ಲಿ ಮಾಡ್ತಾಯಿದ್ದೀನಿ, ವಡಾ ಶೇಪ್ ಮಾಡ್ತಾಯಿದ್ದೀನಿ. ಈ ಟೈಪ್ ಮಾಡಿದರೂ ಸಹಿತ ನಮಗೆ ಚೆನ್ನಾಗಿ ಬೇಯ್ತಾವೆ ನೋಡ್ರಿ ಗಾರಿಗೆಗಳು. ನಾವು ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ಅಗಲವಾಗಿ ಸಹಿತ ಅವನ್ನ ತಟ್ಕೋಬೋದು. ಈಗ ನೋಡ್ರಿ ನಾನು ಎಣ್ಣೆಯನ್ನು ಕಾಯ್ದಿದೆ. ಎಣ್ಣೆ ಕಾಯ್ದ ನಂತರ ನಾನು ಒಂದೊಂದಾಗಿ ಈ ಕುಂಬಳಕಾಯಿ ಗಾರಿಗೆಯನ್ನು, ತಟ್ಟಿದ ಗಾರಿಗೆಯನ್ನು ಬಿಡ್ತಾ ಇದ್ದೀನಿ. ಇವನ್ನ ಚೆನ್ನಾಗಿ ಕರಿಬೇಕು ನೋಡ್ರಿ. ಕೆಂಪಾಗೋವರೆಗೂ ಚೆನ್ನಾಗಿ ಕರಿಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡ್ರಿ ಈಗ ನಮ್ಮ ಗಾರಿಗೆಗಳು ಚೆನ್ನಾಗಿ ಕರೆದ್ವು. ಈಗ ರೆಡಿ ಆದ ನೋಡ್ರಿ. ಈಗ ಇನ್ನೊಂದು ಉಬ್ಬಿ ಹಾಕೋಣ. ನೆಕ್ಸ್ಟ್ ಇನ್ನೊಂದು ಸಲ ಕರಿಯೋಣ. ಎಷ್ಟು ಎಣ್ಣೆ ಹಿಡಿಯುತ್ತೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕರಿಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಟು ಕರಿಬೇಕು ನೋಡ್ರಿ. ಜೋರಾದ ಉರಿಯನ್ನು ಇಟ್ಟರೆ ಅವು ಒಳಗಡೆ ಹಸಿಯಾಗಿರ್ತಾವೆ, ಮೇಲ್ಗಡೆ ಅಷ್ಟೇ ಬೇಯ್ತಾವೆ. ಹಾಗಾಗಿ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಗಾರಿಗೆಗಳನ್ನು ಕರಿಬೇಕಾಗುತ್ತೆ. ಈಗ ನೋಡ್ರಿ ಇವು ಸಹಿತ ರೆಡಿ ಆದವು. ಇವನ್ನು ಸಹಿತ ನಾವು ತಕ್ಕೊಳ್ಳೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾವ, ಮಸ್ತಾಗ್ಯಾವ, ಸೂಪರ್ ಆಗ್ಯಾವ. ಈಗ ನೋಡ್ರಿ ನಮ್ಮ ಗಾರಿಗೆಗಳು ಎಲ್ಲ ಕರೆದಾಯ್ತು. ಈಗ ರೆಡಿಗೆ ಆದವು ಎಲ್ಲ ಗಾರಿಗೆಗಳು. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನಮ್ಮ
ಸಿಹಿ ಕುಂಬಳಕಾಯಿ ಗಾರ್ಗೆಗಳು. ನಾನು ಒಂದು ಟೇಸ್ಟ್ ಮಾಡಿ ನೋಡಿದಾಗ ಅದರ ಮೇಲ್ಗಡೆ ಎಲ್ಲ ಕ್ರಿಸ್ಪಿನೆಸ್ ಆಗಿತ್ತು, ಒಳಗಡೆ ಎಲ್ಲ ಸಾಫ್ಟ್ ಆಗಿತ್ತು, ಸೂಪರ್ ಆಗಿತ್ತು, ಸೂಪರ್ ಟೇಸ್ಟ್ ಆಗಿತ್ತು, ಮಸ್ತ್ ಆಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮಾಡದೇ ಇದ್ದವರು. ನೋಡಿರಿ ಎಷ್ಟು ಚೆನ್ನಾಗಿತ್ತಂದ್ರೆ ಭಾಳ ಸಖತ್ತಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.